ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಈ ಕ್ರೇಪ್ ಮೈಸೂರು ಸಿಲ್ಕ್ ಸೀರೆಗೆ ಒಂದು ಸಿಂಪಲ್ ಆಗಿ ಹಾಗೆ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಎರಡೇ ಸ್ಟೆಪ್ನಲ್ಲಿ ಮಾಡ್ಕೊಳ್ಳುವಂಥ ಡಿಸೈನು. ಹಾಗೆ ನಾನಿಲ್ಲಿ ಈ ಡಿಸೈನ್ಗೆ ಈ ರೀತಿಯಾಗಿರೋ ರಿಂಗ್ ಬೀಡನ್ನ ತಗೊಂಡಿದ್ದೀನಿ. ಮಿಡಲಲ್ಲಿ ಹಾಕೋಕ್ಕೆ ರಿಂಗ್ ಬೀಡನ್ನ ಒಳಗಡೆ ಈ ರೀತಿಯಾಗಿರೋ ಮೀಡಿಯಮ್ ಸೈಜ್ ಬೀಡನ್ನ ತಗೊಂಡಿದ್ದೀನಿ. ನೀವು ರಿಂಗ್ ಬೀಡನ್ನ ಒಳಗಡೆ ಯಾವುದೇ ಥರದ ಬೀಡನ್ನ ಬೇಕಾದರೂ ಹಾಕ್ಕೋಬಹುದು. ಹಾಗೆ ಸೀರೆ ಕಲರ್ ಬಂದು ಬಾಟಲ್ ಗ್ರೀನ್ ಹಾಗೆ ಪರ್ಪಲ್ ಪಿಂಕಲ್ಲಿದೆ ನೋಡ್ಬೋದು. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ಗ್ರೀನ್ ಕಲರ್ ದಾರನ ತಗೊಂಡಿದ್ದೀನಿ, ಅಂದರೆ ನಾನಿಲ್ಲಿ ಸೀರೆ ಕಲರ್ ದಾರನ ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 6 ಎಳೆ ದಾರನ ತಗೊಂಡಿದ್ದೀನಿ. ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ ನೋಡ್ಕೊಳ್ಳಿ, ಸೀರೆಯ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 3 4 5 ನೋಡಿ, ನಾನಿಲ್ಲಿ 5 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 5 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 2 ಸಲ ಲಾಕ್ನ ಮಾಡಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ರಿಂಗ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ರಿಂಗ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ರಾಸಾಗಿ ಸೇರಿಸ್ಕೋಬೇಕು ನೋಡಿ, ಬಿಗಿನರ್ಸಿಗೆ ಹೇಳ್ತಾ ಇರೋದು. ನೋಡಿ, ಈ ರೀತಿಯಾಗಿ ರಿಂಗ್ ಬೀಡನ್ನ ಕ್ರಾಸಾಗಿ ಸೇರಿಸ್ಕೊಂಡ್ರೆ ನಿಮಗೆ ರಿಂಗ್ ಬೀಡಿಂದ ಹಾಗೆ ಮಿಡಲಲ್ಲಿರೋ ಮೀಡಿಯಮ್ ಸೈಜ್ ಬೀಡಿಂದ 6 ಎಳೆ ದಾರನೂ ಆಚೆ ಬರುತ್ತೆ. ನೋಡಿ, 1 ಎಳೆ ದಾರನೂ ಬಿಡ್ದಲೆ ನೀವು ರಿಂಗ್ ಬೀಡಿಂದ ಹಾಗೆ ಮೀಡಿಯಮ್ ಸೈಜ್ ಬೀಡಿಂದ 6 ಎಳೆ ದಾರನ ಆಚೆ ಎಳ್ಕೋಬೇಕು. ನೋಡಿ, ಇವಾಗ ನಾನು ಒಂದು ಸಲ ರಿಂಗ್ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೀರೆ ಮೇಲೆ ರಿಂಗ್ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 3 4 5 6 ನೋಡಿ, ನಾನಿಲ್ಲಿ 6 ಚೈನ್ನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 5 ಚೈನ್ನ ಹಾಕ್ಕೊಂಡಿರೋದು. ನೋಡಿ, ನಾನಿಲ್ಲಿ 6 ಚೈನ್ನ ಹಾಕಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 6 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 2 ಸಲ ಲಾಕ್ನ ಮಾಡಿ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿಕೊಂಡು ಮತ್ತೆ ನಾನು ರಿಂಗ್ ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಮತ್ತೆ ರಿಂಗ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ರಿಂಗ್ ಬೀಡನ್ನ ಸೇರಿಸಿ ಆದಮೇಲೆ ನೀವು ರಿಂಗ್ ಬೀಡನ್ನ ಒಂದು ಸಲ ಲಾಕ್ನ ಮಾಡ್ಕೋಬೇಕು. ನೋಡಿ, ಲಾಕ್ನ ಮಾಡಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ರಿಂಗ್ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 2 ಸಲ ಲಾಕ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ನಾನು 6 ಚೈನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 6 ಚೈನ್ನ ಹಾಕಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ 6 ಚೈನು ಅಲ್ಲಿಗೆ ಇಟ್ಟು ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿಕೊಂಡು ಮತ್ತೆ ನಾನು ರಿಂಗ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ 6 ಚೈನ್ನ ಹಾಕಿ ಒಂದು ರಿಂಗ್ ಬೀಡನ್ನ ಸೇರಿಸ್ಕೋಬೇಕು. ನೋಡಿ, ನಾನಿಲ್ಲಿ 6 ಚೈನ್ನ ಹಾಕಿ 2 ಸಲ ಲಾಕ್ನ ಮಾಡಿ ಆದಮೇಲೆ ಮತ್ತೆ ರಿಂಗ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರಿಂಗ್ ಬೀಡನ್ನ ಸೇರಿಸಿ ಆದಮೇಲೆ ರಿಂಗ್ ಬೀಡನ್ನ ಲಾಕ್ ಮಾಡ್ಕೋಬೇಕು. ರಿಂಗ್ ಬೀಡನ್ನ ಲಾಕ್ ಮಾಡಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು. ನೋಡಿ, 2 ಸಲ ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ನಾನು 6 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 5 ಚೈನ್ನ ಹಾಕಿದ್ದೆ. ನೋಡಿ, 6 ಚೈನ್ನ ಹಾಕಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು. ಹಾಗೆ ಲಾಕ್ನ ಮಾಡುವಾಗ ಸ್ವಲ್ಪ ಲೂಸಾಗೇ ಲಾಕ್ನ ಮಾಡ್ಕೊಳ್ಳಿ. ಟೈಟಾಗಿ ಲಾಕ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಮಾಡೋಕ್ಕೆ ನಿಮಗೆ ಕಷ್ಟ ಅನಿಸುತ್ತೆ. ಹಾಗಾಗಿ ನೀವು ಸ್ವಲ್ಪ ಲೂಸಾಗೇ ಲಾಕ್ನ ಮಾಡ್ಕೋಬೇಕು. ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಇದೇ ರೀತಿಯಾಗಿ ರಿಂಗ್ ಬೀಡನ್ನ ಸೇರಿಸ್ಕೊಳ್ತೀನಿ. ರಿಂಗ್ ಬೀಡನ್ನ ಸೇರಿಸಿ ಆದಮೇಲೆ 2 ಸಲ ಲಾಕ್
ಮತ್ತು 6 ಚೈನ್ ಮತ್ತು 2 ಸಲ ಲಾಕ್ ಮತ್ತು ಒಂದು ರಿಂಗ್ ಬೀಡು. ಈ ರೀತಿಯಾಗಿ ನಾನು ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನೀವೂ ಅಷ್ಟೇ ಇದೇ ರೀತಿಯಾಗಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಮೊದಲನೇ ಸ್ಟೆಪ್ನ ಪೂರ್ತಿ ಸೀರೆಗೆ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ರಿಂಗ್ ಬೀಡ್ ಬಂದಿದೆ, ಹಾಗಾಗಿ ರಿಂಗ್ ಬೀಡನ್ನ ಹಾಕಿ ಆದಮೇಲೆ 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ಸಲ ಲಾಕ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವೂ ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಮಾಡೋದಕ್ಕೂ ಅದೇ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ಏನು ಲಾಕ್ನ ಮಾಡ್ಕೊಂಡಿದ್ನೋ ಆ ಲಾಕಿಗೆ ಮೊದಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿರೋ 2ನೇ ಲಾಕಿಗೂ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ ಸ್ಟಾರ್ಟಿಂಗಲ್ಲಿ 5 ಚೈನ್ನ ಏನು ಹಾಕ್ಕೊಂಡಿದ್ನೋ ಅದ್ರ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನು 5 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ಮತ್ತೆ 2 ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ನಾನಿಲ್ಲಿ 3 ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. 3 ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ರಿಂಗ್ ಬೀಡ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ನಿಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ರಿಂಗ್ ಬೀಡ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ನಾನು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಿಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಈ ರೀತಿಯಾಗಿ ರಿಂಗ್ ಬೀಡ್ನ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 3 ಡಬಲ್ ಕ್ರೋಶೆಯ ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ನಾನು ರಿಂಗ್ ಬೀಡ್ನ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 3 ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಒಂದು ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಬೀಡನ್ನ ಸೇರಿಸಿ ಆದಮೇಲೂ ನಾನು 3 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಮತ್ತೆ ನಾನು 3 ಡಬಲ್ ಕ್ರೋಶೆಯ ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಮತ್ತೆ ರಿಂಗ್ ಬೀಡ್ನ ಗ್ಯಾಪಿಗೆ ನಾನು 3 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ 3 ಡಬಲ್ ಕ್ರೋಶೆಯ ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ನೀವು ಮತ್ತೆ 3 ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಮತ್ತೆ 3 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಒಟ್ಟು ನಾನಿಲ್ಲಿ ರಿಂಗ್ ಬೀಡ್ನ ಗ್ಯಾಪಿಗೆ 12 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ನೀವು ಸಹ 12 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ 6 ಚೈನ್ನ ಗ್ಯಾಪಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 6 ಮಾಡಿ ಆದಮೇಲೆ 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ನಾನು ರಿಂಗ್ ಬೀಡ್ನ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 3 ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇರೋದು. ನೀವು ಸಹ 3 ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ಳಿ. ನೋಡಿ, ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ 3 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ಳಿ. ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್. ರಿಂಗ್ ಬೀಡನ್ನ ಬಳಸ್ಕೊಂಡು ಈ ರೀತಿಯಾಗಿ ನೀವು ಕೂಡ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಮೊದಲನೇ ರಿಂಗ್ ಬೀಡಿಗೆ 12 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಹಾಗೆ 3 ಸ್ಮಾಲ್ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಸಹ ರಿಂಗ್ ಬೀಡ್ನ ಗ್ಯಾಪಿಗೆ 12 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆಯ ಕಂಬ, ಒಂದು ಬೀಡ್, ಮತ್ತು 3 ಡಬಲ್ ಕ್ರೋಶೆಯ ಕಂಬ, ಒಂದು ಬೀಡ್, ಮತ್ತು 3 ಡಬಲ್ ಕ್ರೋಶೆಯ ಕಂಬ. ಈ ರೀತಿಯಾಗಿ ನೀವು ಒಟ್ಟು ರಿಂಗ್ ಬೀಡ್ನ ಗ್ಯಾಪಿಗೆ
12 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಬೀಡ್ ಬೇಡ ಅಂದವರು ನಿಮಗೆ ರಿಂಗ್ ಬೀಡ್ನ ಗ್ಯಾಪಿಗೆ ಎಷ್ಟು ಡಬಲ್ ಕ್ರೋಶೆಯ ಕಂಬಗಳು ಬರುತ್ತೋ ಅಷ್ಟು ಡಬಲ್ ಕ್ರೋಶೆಯ ಕಂಬಗಳನ್ನೂ ಕೂಡ ಮಾಡ್ಕೋಬೋದು. ಬೀಡ್ ಬೇಕು ಅನ್ನೋರು ಬೀಡನ್ನ ಹಾಕ್ಕೊಳ್ಳಿ, ಬೀಡ್ ಬೇಡ ಅಂದರೆ ಸ್ಕಿಪ್ಪು ಕೂಡ ಮಾಡ್ಕೋಬೋದು. ನೋಡಿ, ಇಲ್ಲಿ ಮತ್ತೆ ನಾನು ರಿಂಗ್ ಬೀಡ್ನ ಗ್ಯಾಪಿಗೆ 12 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 12 ಡಬಲ್ ಕ್ರೋಶೆಯ ಕಂಬನ ಮಾಡಿ ಆದಮೇಲೆ 6 ಚೈನ್ನ ಗ್ಯಾಪಿಗೆ ನೀವು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಮತ್ತೆ 2 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಿಮಗೆ ಆರ್ಚ್ಗಳು ಬರುತ್ತೆ. ನೀವು ಇದೇ ರೀತಿಯಾಗಿ 2ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಕೂಡ ಫುಲ್ ಸೀರೆಗೆ 2ನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ನಾನಿಲ್ಲಿ 2ನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಆರ್ಸ್ನ ಮಾಡಿಕೊಂಡು 3ನೇ ಲಾಕಿಗೆ ಅಂದರೆ ಕೊನೆಯ ಲಾಕಿಗೆ ಲಾಕ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, 2ನೇ ಸ್ಟೆಪ್ನ ಮಾಡಿ ಆದಮೇಲೆ ಡಿಸೈನು ಈ ರೀತಿಯಾಗಿ ಬಂದಿದೆ. ಹಾಗೆ ನಾನಿವಾಗ ಈ ಡಿಸೈನ್ಗೆ ಕುಚ್ಚುಗಳನ್ನೂ ಸಹ ಕಟ್ಕೊಳ್ತೀನಿ. ಇಲ್ಲಿ ಆರ್ಸ್ನ ಹಾಕಿ 2 ಸಿಂಗಲ್ ಕ್ರೋಶನ ಮಾಡಿಕೊಂಡು ಆ 2 ಆರ್ಸ್ನ ಮಧ್ಯೆ ನಾನು ಕುಚ್ಚುಗಳನ್ನ ಕಟ್ಕೊಳ್ತೀನಿ. ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಡಿಸೈನು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈ ಡಿಸೈನ್ಗೆ ನಾನು ಕುಚ್ಚುಗಳನ್ನ ಕಟ್ಟಿ ಆಗಿದೆ. ನೀವು ನೋಡ್ತಾ ಇರ್ಬೋದು, 2 ಆರ್ಸ್ನ ಮಧ್ಯೆ ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಇಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 130 ಎಳೆ ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 260 ಎಳೆ ದಾರ ಆಗುತ್ತೆ. ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್. ನೀವು ಕೂಡ ರಿಂಗ್ ಬೀಡನ್ನ ಹಾಕಿಬಿಟ್ಟು ಈ ರೀತಿಯಾಗಿ 2 ಸ್ಟೆಪ್ನಲ್ಲಿ ಮಾಡ್ಕೊಳ್ಳುವಂಥ ಈ ಡಿಸೈನ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು, ಡಿಸೈನ್ ಕಂಪ್ಲೀಟ್ ಆದಮೇಲೆ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್. ಹಾಗೆ ನಾನಿಲ್ಲಿ ಒಂದೇ ಕಲರ್ನಲ್ಲಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಲರ್ ಕಾಂಬಿನೇಷನಲ್ಲೂ ಸಹ ಈ ಡಿಸೈನ್ಗೆ ಕುಚ್ಚುಗಳನ್ನ ಕಟ್ಕೋಬೋದು. ಬಿಗಿನರ್ಸು ಸಹ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು. ಕಷ್ಟ ಏನಿಲ್ಲ. ಟ್ರೈ ಮಾಡ್ತೀವಿ ಅಂದರೆ ಬಿಗಿನರ್ಸು ಅಂದರೆ ಈಗಷ್ಟೇ ಯಾರು ಕ್ರೋಶ ಡಿಸೈನ್ನ ಕಲಿತಾ ಇದ್ದೀರೋ ಅವರು ಕೂಡ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು. ಈ ಡಿಸೈನ್ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್. ಹಾಗೆ ಎಲ್ಲ ಸೀರೆಗಳಿಗೂ ಮ್ಯಾಚ್ ಆಗುವಂಥ ಡಿಸೈನು. ಬೇಗನೂ ಕೂಡ ಮಾಡ್ಕೋಬೋದು ಈ ಡಿಸೈನ್ನ. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 450 ಚಾರ್ಜ್ ಮಾಡಿಕೊಂಡಿದ್ದೆ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿಗೂ ಸಹ ಮಾಡ್ಕೋಬೋದು. ನಾನಿವತ್ತು ನಿಮಗೆ ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಸೆಮಿ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ 6 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ನೋಡಿ, ನೀವು ಸೀರೆಯ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 3 4 5. ನೋಡಿ, ನಾನಿಲ್ಲಿ 5 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 5 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಸೇರಿಸ್ಕೊಳ್ತೀನಿ. ನಾನು ಇವತ್ತಿನ ಈ ಡಿಸೈನ್ಗೆ ಈ ರೀತಿಯಾಗಿರೋ ಫ್ಲವರ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿರೋ ಒಂದು ಫ್ಲವರ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಒಂದು ಸಲ ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬೀಡನ್ನ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರನ ತಗೊಂಡು ನೋಡ್ಕೊಳ್ಳಿ. ಈ ರೀತಿಯಾಗಿ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಂದ 2 ಪಾಯಿಂಟ್ ಮುಂದೆ ನೋಡ್ಕೊಳ್ಳಿ. ಈ ರೀತಿಯಾಗಿ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಂದ 2 ಪಾಯಿಂಟ್ ಮುಂದೆ ನೀವು ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀವು ಸ್ಲ್ಯಾಂಟಿಂಗ್ ಲೈನ್ ಥರ ಒಂದು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ, ಡಬಲ್ ಕ್ರೋಶೆಯ ಕಂಬ ಆದಮೇಲೆ 1 2 3
ನೋಡಿ ನಾನಿಲ್ಲಿ 3 ಚೈನ್ನ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಡಬಲ್ ಕ್ರೋಶಿಯ ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರನ ತಗೊಂಡು ಡಬಲ್ ಕ್ರೋಶಿಯ ಕಂಬನ ಏನು ಮಾಡ್ಕೊಂಡಿರ್ತೀರೋ ಅದ್ರ ಕೆಳಗಡೆ ನೋಡಿ ಈ ರೀತಿಯಾಗಿ ಗ್ಯಾಪ್ ಇರುತ್ತೆ. ಆ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಅದೇ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೀವು ನೀಡಲ್ ಮೇಲೆ 1 ಟೈಮ್ ದಾರನ ತಗೊಂಡು ಡಬಲ್ ಕ್ರೋಶಿಯ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶಿಯ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿಯಾಗಿ ಡಬಲ್ ಕ್ರೋಶಿಯ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶಿಯ ಕಂಬನ ಮಾಡ್ಕೋಬೇಕು. ನಾನಿಲ್ಲಿ ಒಟ್ಟು 8 ಡಬಲ್ ಕ್ರೋಶಿಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 3 ಚೈನ್ನ ಏನು ಹಾಕ್ಕೊಂಡಿದ್ದೀನೋ ಅದನ್ನು ಬಿಟ್ಟು ನಾನು ಒಟ್ಟು 8 ಡಬಲ್ ಕ್ರೋಶಿಯ ಕಂಬನ ಮಾಡ್ಕೊಂಡಿದ್ದೀನಿ. 8 ಡಬಲ್ ಕ್ರೋಶಿಯ ಕಂಬ ಆದಮೇಲೆ ಈ ರೀತಿಯಾಗಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೋಡ್ಕೊಳ್ಳಿ. ಈ ರೀತಿಯಾಗಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಲಾಕ್ನ ಮಾಡಿ ಆದಮೇಲೆ 1 2 3 4 5 6 7 8 ನೋಡಿ ನಾನಿಲ್ಲಿ ಒಟ್ಟು 8 ಚೈನ್ನ ಹಾಕ್ಕೊಂಡಿದ್ದೀನಿ. 8 ಚೈನ್ನ ಹಾಕಿ ಆದಮೇಲೆ ಈ ರೀತಿಯಾಗಿ ಡಿಸೈನ್ನ ಉಲ್ಟಾ ತಿರುಗಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಡಿಸೈನ್ನ ಟರ್ನ್ ಮಾಡಿಕೊಂಡು ಇಲ್ಲಿ 3 ಚೈನ್ನ ಏನು ಹಾಕ್ಕೊಂಡಿರ್ತೀರೋ ನೋಡಿ ಈ ರೀತಿಯಾಗಿ ಗ್ಯಾಪ್ ಇರುತ್ತೆ. ಆ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 8 ಚೈನ್ನ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಲಾಕ್ನ ಮಾಡಿ ಆದಮೇಲೆ ಡಿಸೈನ್ನ ಸೀದಾ ತಿರುಗಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಡಿಸೈನ್ನ ಸೀದಾ ತಿರುಗಿಸ್ಕೊಂಡು ಸ್ಟಾರ್ಟಿಂಗಲ್ಲೇ ನೋಡಿ ಈ ರೀತಿಯಾಗಿ ದಾರನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀಡನ್ನ ಸೇರಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ದಾರನ ಮೇಲ್ ಮಾಡಿಕೊಂಡು ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ 8 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ 8 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೋಬೇಕು. ನೋಡಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ ಆ 2 ದಾರನ ಈ ರೀತಿಯಾಗಿ 1 ಮಾಡ್ಕೋಬೇಕು. ನೋಡಿ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ 8 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಮತ್ತೆ ಇವಾಗ ನಾನು ದಾರನ ಮೇಲ್ ಮಾಡಿಕೊಂಡು ಇಲ್ಲಿ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ 8 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಒಂದು ಬೀಡನ್ನ ಸೇರಿಸಿ ಆದಮೇಲೆ 8 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಒಟ್ಟು ನಾನಿಲ್ಲಿ 6 ಬೀಡ್ಗಳನ್ನ ಸೇರಿಸ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ನೀವು ಡಿಸೈನ್ನ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಕೂಡ ಸಿಂಗಲ್ ಕ್ರೋಶನ ಮಾಡಿಕೊಂಡು ಬೀಡ್ಗಳನ್ನ ಸೇರಿಸ್ಕೊಳ್ಳಿ. ಇವಾಗ ಮತ್ತೆ ನಾನು ದಾರನ ಮೇಲ್ ಮಾಡಿಕೊಂಡು ಫ್ಲವರ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಮತ್ತೆ ಒಂದು ಫ್ಲವರ್ ಬೀಡನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಬೇರೆ ಡಿಸೈನ್ ಬೀಡನ್ನ ಬೇಕಾದರೂ ಈ ಡಿಸೈನ್ಗೆ ಸೇರಿಸ್ಕೋಬೋದು. ನೋಡಿ ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ನಿಡಲ್ ಮೇಲೆ 1 ಟೈಮ್ ದಾರನ ತಗೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಂದ 2 ಪಾಯಿಂಟ್ ಮುಂದೆ ನೋಡಿ ಬೀಡ್ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಂದ 2 ಪಾಯಿಂಟ್ ಮುಂದೆ ಈ ರೀತಿಯಾಗಿ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೀವು ಸ್ಲ್ಯಾಂಟಿಂಗ್ ಲೈನ್ ಥರ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ ಡಬಲ್ ಕ್ರೋಶೆ ಕಂಬ ಆದಮೇಲೆ 1 2
3 ನೋಡಿ ಈ ರೀತಿಯಾಗಿ ನೀವು 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಮೊದಲನೇ ಸ್ಲ್ಯಾಂಟಿಂಗ್ ಆರ್ಚಲ್ಲಿ 8 ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ 8 ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ ಫುಲ್ ಸೀರೆಗೆ ಡಿಸೈನ್ನ ಮಾಡಬೇಕಾದ್ರೆ 8 ಡಬಲ್ ಕ್ರೋಶೆಯ ಕಂಬನೇ ಹಾಕ್ಕೊಂಡು ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ 8 ಡಬಲ್ ಕ್ರೋಶೆಯ ಕಂಬ ಆಗಿದೆ. 8 ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ, ಈ ರೀತಿಯಾಗಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೀವು ಸೀರೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ 1 2 3 4 5 6 7 8 ನೋಡಿ ನಾನಿಲ್ಲಿ 8 ಚೈನ್ನ ಹಾಕ್ಕೊಂಡಿದ್ದೀನಿ. 8 ಚೈನ್ನ ಹಾಕಿಬಿಟ್ಟು ಡಿಸೈನ್ನ ಸ್ವಲ್ಪ ಈ ರೀತಿಯಾಗಿ ಟರ್ನ್ನ ಮಾಡ್ಕೊಳ್ಳಿ. ನೋಡಿ ಡಿಸೈನ್ನ ಟರ್ನ್ ಮಾಡಿಬಿಟ್ಟು ಇಲ್ಲಿ 3 ಚೈನ್ನ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಈ ರೀತಿಯಾಗಿ 8 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಡಿಸೈನ್ನ ಸೀದಾ ತಿರುಗಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಡಿಸೈನ್ನ ಸೀದಾ ತಿರುಗಿಸ್ಕೊಂಡು ದಾರನ ಮೇಲ್ ಮಾಡಿಕೊಂಡು ಸ್ಮಾಲ್ ಬೀಡನ್ನ ಸೇರಿಸ್ಕೋಬೇಕು. ನೋಡಿ ನಾನಿಲ್ಲಿ ಸ್ಟಾರ್ಟಿಂಗಲ್ಲೇ ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ನಾನು 8 ಚೈನ್ನ ಗ್ಯಾಪಿಗೆ ಮೊದಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀವೂ ಕೂಡ ಸ್ಟಾರ್ಟಿಂಗಲ್ಲಿ ಒಂದು ಬೀಡನ್ನ ಸೇರಿಸಿ ಆದಮೇಲೆ 8 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಮತ್ತೆ ಒಂದು ಬೀಡನ್ನ ಸೇರಿಸಿ ಆದಮೇಲೆ ನಾನು 8 ಚೈನ್ನ ಗ್ಯಾಪಿಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಬೀಡನ್ನ ಸೇರಿಸಿ ಆದಮೇಲೆ 8 ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಮತ್ತೆ ನಾನಿಲ್ಲಿ ದಾರನ ಮೇಲ್ ಮಾಡಿಕೊಂಡು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ, ಹಾಗೆಯೇ 8 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಒಟ್ಟು 6 ಬೀಡ್ಗಳನ್ನ ಸೇರಿಸ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ನೀವು ಇವಾಗ ಡಿಸೈನ್ನ ನೋಡ್ಬೋದು, ಈ ರೀತಿಯಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು 2 ಆರ್ಚೂ ಒಂದೇ ರೀತಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವೂ ಕೂಡ ಇದೇ ರೀತಿಯಾಗಿ ಆರ್ಚ್ನ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾನಿಲ್ಲಿ 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ನೋಡಿ ನಾನಿಲ್ಲಿ 5 ಚೈನ್ನ ಹಾಕ್ಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 5 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ 5 ಚೈನ್ನ ಗ್ಯಾಪಿಗೆ ಕುಚ್ಚುಗಳನ್ನ ಕಟ್ಕೊಳ್ಳೋದು. ಇವಾಗ ಮತ್ತೆ ನಾನು ದಾರನ ಮೇಲ್ ಮಾಡಿಕೊಂಡು ಒಂದು ಫ್ಲವರ್ ಬೀಡನ್ನ ಸೇರಿಸ್ಕೊಂಡು ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ತೀನಿ. ನೀವೂ ಅಷ್ಟೇ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ 2 ಸ್ಲ್ಯಾಂಟಿಂಗ್ ಆರ್ಚಿಗೆ ಒಂದು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಒಂದು ಸ್ಲ್ಯಾಂಟಿಂಗ್ ಆರ್ಚಿಗೆ ಒಂದು ಕುಚ್ಚನ್ನ ಬೇಕಾದರೂ ಕಟ್ಕೋಬೋದು. ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿ ಆದಮೇಲೆ ಲಾಕ್ನ ಏನು ಮಾಡ್ಕೊಂಡಿರ್ತೀರೋ ಆ ಲಾಕ್ ಆದಮೇಲೆ ನೀವು 5 ಚೈನ್ನ ಹಾಕ್ಕೊಂಡು ನೀವು ಒಂದು ಸ್ಲ್ಯಾಂಟಿಂಗ್ ಆರ್ಚಿಗೆ ಒಂದು ಕುಚ್ಚುಗಳನ್ನ ಬೇಕಾದರೂ ಕಟ್ಕೋಬೋದು, ಅಥವಾ 2 ಆರ್ಚಿಗೆ ಒಂದು ಕುಚ್ಚನ್ನ ಬೇಕಾದರೂ ಕಟ್ಕೋಬೋದು. ನೋಡಿ ಈ ರೀತಿಯಾಗಿ ನೀವು ಫುಲ್ ಸೀರೆಗೆ ಡಿಸೈನ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಫುಲ್ ಸೀರೆಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪನೇ ಡಿಸೈನ್ನ ಮಾಡಿ ತೋರಿಸಿರೋದ್ರಿಂದ ಕೊನೆಯಲ್ಲೂ 5 ಚೈನ್ನ ಹಾಕಿಬಿಟ್ಟು 2 ಸಲ ಸೀರೆಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನು 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಡಿಸೈನ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಈ ಡಿಸೈನ್ಗೆ ಕುಚ್ಚುಗಳನ್ನೂ ಸಹ ಕಟ್ಟಿ ತೋರಿಸ್ತೀನಿ. ಇಲ್ಲಿ 5 ಚೈನ್ನ ಏನು ಹಾಕ್ಕೊಂಡಿದ್ನೋ ಅದ್ರ ಗ್ಯಾಪಿಗೆ ಕುಚ್ಚುಗಳನ್ನ ಕಟ್ಕೊಳ್ತೀನಿ. ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಡಿಸೈನು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈ ಡಿಸೈನ್ಗೆ ನಾನು ಕುಚ್ಚುಗಳನ್ನ ಕಟ್ಟಿಯಾಗಿದೆ. ಇಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 130 ಎಳೆ ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 260 ಎಳೆ ದಾರ ಆಗುತ್ತೆ.
ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಹಾಗೆ ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಹಾಗೆ ಬಿಗಿನರ್ಸು ಸಹ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಟ್ರೈ ಮಾಡ್ತೀನಿ ಅಂದರೆ ಬಿಗಿನರ್ಸು ಕೂಡ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ನೀವಿಲ್ಲಿ ಆರ್ಚ್ಗಳನ್ನೂ ಕೂಡ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಸ್ವಲ್ಪನೇ ಡಿಸೈನ್ನ ಮಾಡಿ ತೋರಿಸಿದ್ದೀನಿ. ನೀವು ಕಲರ್ ಕಾಂಬಿನೇಷನಲ್ಲಿ ಈ ಡಿಸೈನ್ನ ಫುಲ್ ಸೀರೆಗೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ನೀಟ್ ಫಿನಿಶಿಂಗು ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಈ ಡಿಸೈನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು 450ಇಂದ ನೀವು 500ವರೆಗೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ನಾನಿವತ್ತು ಈ ಸೀರೆಗೆ ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಸಿಂಪಲ್ ಬ್ರೈಡಲ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದೇ ಸ್ಟೆಪ್ನಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ನಾನಿಲ್ಲಿ ಸೀರೆ ಕಲರ್ ದಾರನ ತಗೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 6 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 10 0.75 mm ತಗೊಂಡಿದ್ದೀನಿ. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ ನೀವು ಈ ರೀತಿಯಾಗಿ ಮೊದಲಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 3 4 5 ನೋಡಿ, ನಾನಿಲ್ಲಿ 5 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು 5 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿಕೊಂಡು ನಾನು ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಡಿಸೈನ್ಗೆ ನೀವು ಯಾವುದೇ ಥರದ ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಂದ 1 ಪಾಯಿಂಟ್ ಮುಂದೆ, ನೋಡಿ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಂದ 1 ಪಾಯಿಂಟ್ ಮುಂದೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ 1 ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ 1 ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸ್ಲ್ಯಾಂಟಿಂಗ್ ಲೈನ್ ಥರ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ 1 2 ನೋಡಿ, ನಾನಿಲ್ಲಿ 2 ಚೈನ್ನ ಹಾಕಿ ಆದಮೇಲೆ ಇವಾಗ ನೀಡಲ್ನ ಆಚೆ ತೆಕ್ಕೊಳ್ತಾ ಇಲ್ಲ, ಹಾಗೆಯೇ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಸ್ಮಾಲ್ ಬೀಡನ್ನ ನೀಡಲ್ಗೆ ಸೇರಿಸ್ಕೊಳ್ಳಿ. ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬನ ಏನು ಮಾಡ್ಕೊಂಡಿರ್ತೀವೋ ಅದ್ರ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ದಾರನ 1 ಮಾಡಿಕೊಂಡು ಬೀಡನ್ನ ಈ ರೀತಿಯಾಗಿ ದಾರಕ್ಕೆ ಸೇರಿಸ್ಕೋಬೇಕು. ಅಂದರೆ ಬೀಡಿಂದ ನೀಡಲ್ನ ಆಚೆ ಎಳ್ಕೊಂಡ್ರೆ ಮತ್ತೆ ನೀಡಲ್ ಮೇಲೆ 2 ದಾರ ಇರುತ್ತೆ, ಮತ್ತು ಆ 2 ದಾರನ 1 ಮಾಡಿಕೊಂಡ್ರೆ ನಿಮಗೆ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡಿ ಆದಮೇಲೆ 1 2 3 ನೋಡಿ, ನಾನಿಲ್ಲಿ 3 ಚೈನ್ನ ಹಾಕಿಬಿಟ್ಟು 2 ಚೈನ್ ಹಾಗೆ ಡಬಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ ಆ 2 ದಾರನ 1 ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ 3 ಚೈನ್ನ ಹಾಕಿ ಡಬಲ್ ಕ್ರೋಶೆ ಕಂಬಕ್ಕೆ ಪೀಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮತ್ತೆ ನಾನು ನೀಡಲ್ನ ಆಚೆ ತೆಕ್ಕೊಳ್ತಾ ಇಲ್ಲ, ಹಾಗೆಯೇ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ 1 ಮಾಡ್ಕೊಳ್ಳಿ. ನೋಡಿ, 2 ದಾರನ 1 ಮಾಡಿ ಆದಮೇಲೆ ಈ ರೀತಿಯಾಗಿ ಬೀಡನ್ನ ಸೇರಿಸ್ಕೊಂಡು ಮತ್ತೆ 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಿ ನೀವು ಈ ರೀತಿಯಾಗಿ ಪೀಕಾಟ್ನ ಮಾಡ್ಕೋಬೇಕು. ನೋಡಿ, ಇವಾಗ ಮತ್ತೆ ನಾನು ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಬೀಡನ್ನ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ನೀವು ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು.
ನೋಡಿ ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಿ ಪೀಕಾಟ್ನ ಮಾಡ್ಕೊಳ್ಳಿ. ನೋಡಿ ಮತ್ತೆ ನಾನಿಲ್ಲಿ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಬೀಡನ್ನು ಸಹ ಸೇರಿಸ್ಕೊಂಡ್ರೆ ನಿಮಗೆ ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಡಬಲ್ ಕ್ರೋಶೆ ಕಂಬಕ್ಕೆ 3 ಚೈನ್ನ ಹಾಕಿಬಿಟ್ಟು ನೀವು ಪೀಕಾಟ್ನ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ಇಲ್ಲಿ ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಡಬಲ್ ಕ್ರೋಶೆ ಕಂಬಕ್ಕೆ 3 ಚೈನ್ನ ಹಾಕಿ ನಾನು ಪೀಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಆರ್ಚು ಈ ರೀತಿಯಾಗಿ ಬರುತ್ತೆ. ಇಲ್ಲಿ 5 ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ, ಹಾಗೆ 5 ಪೀಕಾಟ್ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಈ ರೀತಿಯಾಗಿ 5 ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಪೀಕಾಟ್ಗಳನ್ನ ಮಾಡ್ಕೊಳ್ಳಿ. ಇವಾಗ ಇದನ್ನು ನಾನು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 1 2 3 4 5 ನೋಡಿ ನಾನು ಇಲ್ಲಿ ಮತ್ತೆ 5 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 5 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಂದ 1 ಪಾಯಿಂಟ್ ಮುಂದೆ ನೀವು ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ ಡಬಲ್ ಕ್ರೋಶೆ ಕಂಬನ ಮಾಡಿ ಆದಮೇಲೆ ಮೊದಲಿಗೆ 1 2 ನೋಡಿ ಈ ರೀತಿಯಾಗಿ 2 ಚೈನ್ನ ಹಾಕ್ಕೋಬೇಕು. 2 ಚೈನ್ನ ಹಾಕಿ ಆದಮೇಲೆ ನೀವು ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ 2 ಚೈನ್ನ ಹಾಕಿ ಆದಮೇಲೆ ನಾನು ನೀಡಲ್ಗೆ ಒಂದು ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಈ ರೀತಿಯಾಗಿ ನೋಡಿ ಒಂದೇ ಸಲಕ್ಕೆ ನೀವು 2 ಲೂಪ್ ಹಾಗೆ ಬೀಡಿಂದ ದಾರನ ಎಳ್ಕೋಬೋದು. ತುಂಬಾ ಈಸಿ ಇದೆ ಫ್ರೆಂಡ್ಸ್, ಕಷ್ಟ ಏನಿಲ್ಲ. ಈ ರೀತಿಯಾಗಿ ಬೀಡನ್ನ ಸೇರಿಸ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋದು. ನೋಡಿ ಮತ್ತೆ ನಾನಿಲ್ಲಿ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಈ ರೀತಿಯಾಗಿ ಬೀಡ್ ಹಾಗೆ 2 ಲೂಪಿಂದನೂ ಒಂದೇ ಸಲಕ್ಕೆ ನೀವು ಈ ರೀತಿಯಾಗಿ ದಾರನೂ ಕೂಡ ಎಳ್ಕೋಬೋದು. ನೋಡಿ ಈ ರೀತಿಯಾಗಿ ದಾರನ ಎಳ್ಕೊಂಡು ಮತ್ತೆ 2 ದಾರನ ಒಂದು ಮಾಡಿಕೊಂಡು ನೀವು 3 ಚೈನ್ನ ಹಾಕಿ ಪೀಕಾಟ್ ಕಂಬನ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಮೊದಲನೇ ಆಚೆಗೆ 5 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಫುಲ್ ಸೀರೆಗೆ ಡಿಸೈನ್ನ ಮಾಡಬೇಕಾದ್ರೆ 5 ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಪೀಕಾಟ್ಗಳನ್ನ ಮಾಡ್ಕೊಳ್ತೀನಿ. ನೀವು ಅಷ್ಟೇ 5 ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಪೀಕಾಟ್ಗಳನ್ನ ಮಾಡ್ಕೊಳ್ಳಿ. ಈಗಷ್ಟೇ ಯಾರು ಕ್ರೋಶಾ ಡಿಸೈನ್ನ ಕಲಿತಾ ಇದ್ದೀರೋ ಅವರಿಗೂ ಕೂಡ ಈ ಡಿಸೈನ್ ತುಂಬಾ ಈಸಿಯಾಗಿದೆ, ತುಂಬಾ ನೀಟಾಗೂ ಕೂಡ ಬರುತ್ತೆ. ಅಥವಾ ನಿಮಗೆ ಇಲ್ಲಿ ಬೀಡ್ ಬೇಡ ಅನ್ನೋರು ಬೀಡನ್ನ ಬೇಕಾದರೂ ಸ್ಕಿಪ್ ಮಾಡಿಬಿಟ್ಟು ನಾರ್ಮಲ್ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಸಹ ಪೀಕಾಟ್ಗಳನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ಈಸಿಯಾಗಿ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಪೀಕಾಟ್ಗಳನ್ನ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಮತ್ತೆ 5 ಪೀಕಾಟ್ ಕಂಬನ ಮಾಡ್ಕೊಂಡಿದ್ದೀನಿ. 5 ಪೀಕಾಟ್ ಕಂಬ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ 1 2 3 4 5 ನೋಡಿ ನಾನಿಲ್ಲಿ ಮತ್ತೆ 5 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಸೀರೆಗೆ 5 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ 5 ಚೈನ್ನ ಗ್ಯಾಪ್ಗಳಿಗೆ ಕುಚ್ಚುಗಳನ್ನ ಕಟ್ಕೊಳ್ಳೋದು. ನೀವು ನೋಡ್ತಾ ಇರ್ಬೋದು ಆರ್ಚು ಈ ರೀತಿಯಾಗಿ ಬರುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್. ಸಿಂಪಲ್ಲಾಗಿ ಯಾರಿಗೆ ಕ್ರೋಶಾ ವರ್ಕ್ ಬೇಕೋ ಅವರು ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ನಾನಿವಾಗ ಈ ಡಿಸೈನ್ನ ಫುಲ್ ಸೀರೆಗೆ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೀವು ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೋಬೇಕು. ನಾನಿಲ್ಲಿ ಫುಲ್ ಸೀರೆಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲೂ ನನಗೆ 5 ಚೈನೇ ಬಂದಿದೆ. ಹಾಗಾಗಿ ನಾನು ಸೀರೆಗೆ 2 ಸಲ ಲಾಕ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಫುಲ್ ಸೀರೆಗೆ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ.
ಹಾಗೆ ನಾನಿವಾಗ ಈ ಡಿಸೈನ್ಗೆ ಕುಚ್ಚುಗಳನ್ನೂ ಸಹ ನಿಮಗೆ ಕಟ್ಟಿ ತೋರಿಸ್ತೀನಿ. ಇಲ್ಲಿ 5 ಚೈನ್ನ ಗ್ಯಾಪ್ಗಳೇನಿದೆಯೋ ಅಲ್ಲಿಗೆ ಕುಚ್ಚುಗಳನ್ನ ಕಟ್ಕೊಳ್ತೀನಿ. ಕುಚ್ಚುಗಳನ್ನ ಕಟ್ಟಿ ಆದಮೇಲೆ ಡಿಸೈನು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈ ಡಿಸೈನ್ಗೆ ನಾನು ಕುಚ್ಚುಗಳನ್ನ ಕಟ್ಟಿಯಾಗಿದೆ. ಇಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 130 ಎಳೆ ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 260 ಎಳೆ ದಾರ ಆಗುತ್ತೆ. ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಂದೇ ಕಲರ್ನಲ್ಲಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಬೇಕು ಅನ್ನೋರು ನೀವು ಕಲರ್ ಕಾಂಬಿನೇಷನ್ನಲ್ಲೂ ಕೂಡ ಈ ಡಿಸೈನ್ಗೆ ಕುಚ್ಚುಗಳನ್ನ ಕಟ್ಕೋಬೋದು. ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್. ಒಂದೇ ಸ್ಟೆಪ್ನಲ್ಲಿ ಈ ರೀತಿಯಾಗಿರೋ ಡಿಸೈನ್ನ ನೀವೂ ಕೂಡ ಒಂದು ಸಲ ಟ್ರೈ ಮಾಡಿ. ಹಾಗೆ ಈ ಡಿಸೈನ್ನ ಬಿಗಿನರ್ಸು ಕೂಡ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಬಿಗಿನರ್ಸು ಕೂಡ ಟ್ರೈ ಮಾಡ್ತೀವಿ ಅಂದರೆ ತುಂಬಾ ಈಸಿ ಇದೆ. ಒಂದು ಸಲ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಒಂದೇ ಸ್ಟೆಪ್ನಲ್ಲಿ ಮಾಡಿಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್. ಬೇಗನೂ ಕೂಡ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಸ್ಲ್ಯಾಂಟಿಂಗ್ ಆರ್ಚ್ಗಳು ತುಂಬಾ ನೀಟಾಗಿ ಬಂದಿದೆ. ಹಾಗೆ ಆರ್ಚ್ನ ಮಧ್ಯೆ ಸ್ಮಾಲ್ ಬೀಡ್ಗಳು ಏನು ಬಂದಿದೆಯೋ ಅದನ್ನು ಕೂಡ ತುಂಬಾ ಹೈಲೈಟ್ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುವಂಥ ಡಿಸೈನು. ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ನೀವು ಒಂದು 400ಇಂದ 500ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.